ಗಾಡಿ ತಗೊಂಡ್ರೆ ಮಹೇಂದ್ರನೇ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಮಹೇಂದ್ರನೇ ತಗೊಂಡಿವಿ ಸರ್ ನಾನು ತಗೊಂಡಿರೋದು ಮಹೇಂದ್ರ 575 45 HP ಗಾಡಿ ತಗೊಂಡಿದ್ದು. ಈ ಥರ ಲಾಕ್ ಸಿಸ್ಟಮ್ ಏನಿದೆಯಲ್ಲ ಈ ಥರ ಲಾಕ್ ಮಾಡಿದ್ರೆ ಕ್ಲಚ್ ಪೆಡಲ್ ನೀರೆಲ್ಲ ಪೂರ್ತಿ ಕೆಳಗೆ ಹೋಗುತ್ತೆ. ಮಡ್ ಗಾಡಿ ಏನಿದೆಯಲ್ಲ ಇದು ಇವಾಗ ಅಡಿಕೆ ತೋಟದಾಗ ಸುಲಭವಾಗಿ ಕಟ್ ಮಾಡ್ಬೋದು ಸರ್. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಭಾಳ ಚೆನ್ನಾಗೈತೆ. ಕೆಸರು ಕುಡಿತೀವಿ ಅಂದ್ರೆ ಕೆಸರು ಬೇಗ ಇಲ್ಲಿ ಬಂದು ಲಾಕ್ ಸಿಕ್ಕಲ್ಲ. ನಮಗೆ ಈ ಸೀಟ್ ಒಂಥರ ಯಾವ ಥರ ಫೀಲ್ ಕೊಡುತ್ತೆ ಅಂದ್ರೆ ಒಂಥರ ಕಾರಲ್ಲಿ ಕುತ್ಕೊಳ್ಳೋ ಥರನೇ ಕಂಫರ್ಟ್ ಇದೆ ಸರ್. ಲಿಫ್ಟಿಂಗ್ ಮಾತ್ರ ಹೆವಿ ಕೊಡಿದ್ರೆ ಭಾಳ ಚೆನ್ನಾಗಿತ್ತು. ಫಸ್ಟಿಗೆ ಹಾಕಿದ್ವಿ ಅಂದ್ರೆ ನೆಕ್ಸ್ಟ್ ಈಗ ಲೂಟ್ಲು ಮಾಡಿದ್ವಿ ಅಂದ್ರೆ ಸೀದಾ ಬಂದು ಸೆಂಟ್ರಿಗೆ ನಿಂತ್ಕೊಳ್ಳುತ್ತೆ. ಗೇರು ಭಾಳ ಸ್ಮೂತ್ ಐತೆ. ಫುಟ್ರೆಸ್ಟ್ ಭಾಳ ಚೆನ್ನಾಗಿದೆ ಸರ್. ಫ್ರಂಟ್ ವೀಲ್ ಆಗಿರ್ಬೋದು ಮತ್ತೆ ಮುಂದೆ ರೋಡ್ ಆಗಿರ್ಬೋದು ಪ್ರತಿಯೊಂದು ಭಾಳ ಕ್ಲಿಯರ್ ಆಗಿ ಕಾಣುತ್ತೆ ಸರ್. 48 ಲೀಟರ್ ಡೀಸೆಲ್ ಹಿಡಿಯುತ್ತೆ. ರೋಡಲ್ಲಿ ಪೂರ್ತಿ ಆಗಲ ಕಾಣುತ್ತೆ ಸರ್. ಲೈಟ್ ಗಾಡಿ 6 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಸರ್. ಸಪರೇಟ್ ಆಗಿ ಫ್ಯಾಮಿಲಿಗೆ ಅಂತಾನೆ ಒಂದು ಸ್ಪೇಸ್ ಮಾಡಿದ್ದಾರೆ ಸರ್ ಇವರು. ಪೂರ್ತಿ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಹೆಂಗಿದೆ ಅಂದ್ರೆ ಒಂದ್ ಕಡೆ ಪೂರ್ತಿ ಒಂದೇ ಸರಿ ಸೆಟ್ ಮಾಡಿದ್ದಾರೆ ಸರ್. ಒಂದ್ ಸೈಡ್ ಕೆಳಗಡೆ ಪ್ರೆಸ್ ಮಾಡಿದ್ರೆ ಸಾಕು ಆರಾಮಾಗಿ ಬಾನೆಟ್ ಓಪನ್ ಆಗುತ್ತೆ. ಶೋರೂಮ್ ಅಲ್ಲಿ ಮಾತ್ರ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಐತೆ ಸರ್. ಇವಾಗ 4 ಸಿಲಿಂಡರ್ ಒಂದೇ ಟೈಮ್ನೇ ಕೂಲ್ ಆಗ್ತದೆ ಅಂತ ಭಾಳ ಕ್ವಾಲಿಟಿ ಸರ್. ಬ್ರಾಂಡೆಡ್ ಬ್ಯಾಟ್ರಿ ಅದೊಂದು ಭಾಳ ಚೆನ್ನಾಗಿ ಹಾಕಿದ್ದಾರೆ ಸರ್. ನನ್ನ ಹೆಸರು ಧನು ಅಂತ. ನಮ್ಮದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೊಕ್ನೂರು. ನಮ್ಮದು ಈಗ ನಾವು ಫಸ್ಟ್ ಟೈಮೇ ಮಹೇಂದ್ರ ಟ್ಯಾಕ್ಟ್ರಿಗೆ ಬಂದಿರೋದು. ಅಂದರೆ ಟ್ಯಾಕ್ಟ್ರಿ ತಗೊಳ್ತಿರೋದೇ ಫಸ್ಟ್ ಟೈಮು. ನಮಗೆ ಬೇರೆ ಕಡೆಗೆಲ್ಲ ಭಾಳ ಆಪರ್ಚುನ್ ಮಾಡಿದ್ರು. LNT ಆಗಿರ್ಬೋದು, ಐಷರ್ ಆಗಿರ್ಬೋದು, ಈ ಥರದ್ದೆಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಮಹೇಂದ್ರಕ್ಕೂ ನಮ್ಗೆ ಅದೇನು ಅನ್ಬಂಧನೂ ಗೊತ್ತಿಲ್ಲ. ಬಟ್ ಮಹೇಂದ್ರ ಗಾಡಿ ಅಂದರೆ ನಮಗೆ ನಮ್ಮ ಕಲ್ಯಾಣ್ ಸರ್ ಅದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಮ್ಗೆ ಮಹೇಂದ್ರನೇ ತಗೋಬೇಕು. ಮಾಡಿದ್ರೆ ಗಾಡಿ ತಗೊಂಡ್ರೆ ಮಹೇಂದ್ರನೇ ಮಾಡ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಮಹೇಂದ್ರನೇ ತಗೊಂಡಿವಿ ಸರ್. ಗಾಡಿ ಮಾತ್ರ ಭಾಳ ಚೆನ್ನಾಗೈತೆ. ಹಳೆ ಗಾಡಿಗೂ ಈ ಗಾಡಿಗೂ ಏನು ಡಿಫ್ರೆನ್ಸ್ ಅಂದರೆ ಮುಂದೆ ಬಾನೆಟ್ ಆಗಿರ್ಬೋದು ಮತ್ತು ಬಂಪರ್ ಆಗಿರ್ಬೋದು ಅವೆಲ್ಲ ಭಾಳ ಹೆವಿ ಕೊಟ್ಟಿದ್ದಾರೆ. ಓಕೆನಾ. LNT ಗಾಡಿದೆ ಹೆವಿ ಅಂತ ಹೇಳಿದ್ರು, ಅದಕ್ಕಿಂತ ಹೆವಿ ಐತಿ. ಇದು ಸಖತ್ತಾಗೈತೆ ಗಾಡಿ ಮಾತ್ರ. ಎಷ್ಟು HP ಸರ್ ನಾನು ತಗೊಂಡಿರೋದು ಮಹೇಂದ್ರ 575 45 HP ಗಾಡಿ ತಗೊಂಡಿದ್ದು. ಇದ್ರಾಗ ಏನು ಅಪ್ಗ್ರೇಡ್ ಆಗಿದೆ ಅಂದರೆ ಕ್ಲಚ್ ಪ್ಲೇಸಿಂಗ್ ಕ್ಲಚ್ ಒಂದು ಚೆನ್ನಾಗಿದೆ ಸರ್. ಇದು ಇವಾಗ ನಮ್ಮವೆಲ್ಲ ಪೂರ್ತಿ ಗದ್ದೆ. ಓಕೆನಾ. ನಾವೆಲ್ಲ ರೊಳ್ಳಿ ಗೋರು ಎಲ್ಲ ಈ ಥರ ಹೊಡೆಯೋರು. ನಾವು ಗದ್ದಲು ಕಡಿಮೆ ನಮ್ಮ ಸೈಡ್, ರೊಳ್ಳೆರೇ ಜಾಸ್ತಿ, ಭತ್ತನ ನಾಟಿನ ಜಾಸ್ತಿ ನಮಗೆ. ಈಗ ನಾವು ಇದೇನಾಗುತ್ತೆ ಈ ಥರ ಫ್ಯೂಚರ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈಗ ನಾವು ಈಗ ಪೂರ್ತಿ ಗದ್ದಿಲಿ ಗಾಡಿ ಹೊಡೆದಿರ್ತೀವಿ, ಕ್ಲಚ್ ಪೆಟ್ ಒಳಗೆ ನೀರು ಹೋಗಿರುತ್ತೆ, ನೀರು ಅದು ಹಾಗೆ ಸ್ಟಾಕ್ ಇರುತ್ತೆ. ಬಟ್ ಈ ಥರ ಲಾಕ್ ಮಾಡಿ, ಈ ಥರ ಲಾಕ್ ಸಿಸ್ಟಮ್ ಏನಿದೆಯಲ್ಲ ಈ ಥರ ಲಾಕ್ ಮಾಡಿದರೆ ಕ್ಲಚ್ ಪೆಟಲ್ಲಿರೋ ನೀರೆಲ್ಲ ಪೂರ್ತಿ ಕೆಳಗೆ ಹೋಗುತ್ತೆ. ಓಕೆನಾ. ಮತ್ತು ಕ್ಲಚ್ ಪೇಟು ಪೂರ್ತಿ ಡ್ರೈ ಇರುತ್ತೆ. ಏನು ಕ್ಲಚ್ ಪೇಟಿಗಾಗಿರಲಿ ಕ್ಲಚ್ಗಾಗಿರಲಿ ಏನೂ ಎಫೆಕ್ಟ್ ಆಗಲ್ಲ. ಅದು ಒಂದು ಚೆನ್ನಾಗೈತೆ. ಇನ್ನೊಂದು ಈ ಬಾನೆಟ್ ಸರ್. ಈ ಬಾನೆಟ್ ಹಳೆ ಗಾಡಿವೆಲ್ಲ ಬಾನೆಟ್ ಎಷ್ಟು ಭಾಳ ತಿನ್ನಾಗದವು. ಅವು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇಲ್ಲ. ಬಟ್ ಇವು ಹಂಗಲ್ಲ, ಇವು ಹೆವಿ ಅದ ಸರ್. ಇದು ಒಂದು. ಇನ್ನೊಂದು ಸರ್ ಇದು ಬಂಪರ್ ಏನಿದೆಯಲ್ಲ ಇದು ಮಡ್ಗಾಡಿ ಏನಿದೆಯಲ್ಲ ಇದು ಇವಾಗ ಅಡಿಕೆ ತೋಟದಾಗ ಸುಲಭವಾಗಿ ಕಟ್ ಮಾಡ್ಬೋದು ಸರ್ ನಾವು. ಇದು ಓಕೆನಾ. ಈಗ ಹಳೆ ಗಾಡಿವೆಲ್ಲ ಹೆಂಗಿದ್ವು ಅಂದ್ರೆ ಪೂರ್ತಿ ಅರ್ಧ ಅಡಿ ಡಿಸ್ಟೆನ್ಸ್ ಹೊರಗಿದ್ದು, ಟೈರಿಂದ ಹೊರ ಬರ್ತಿದ್ವು. ಬಟ್ ಇವು ಟೈರಿಂದ ಒಳಗಿದಾವಲ್ಲ. ನಮ್ಮ ಅಡಿಕೆ ಗಿಡದಾಗ 7 ಅಡಿ ದಾಯ್ದಾಗ ನಾವು 7 ಅಡಿ ದಾಯ್ದಾಗ ಆರಾಮ್ ಗಾಡಿ ಕಟ್ ಮಾಡ್ಕೊಂಡು ಆರಾಮ್ ಹೊಡಿಬೋದು. ಎಲ್ಲ ಆರಾಮ್ ಹೊಡಿಬೋದು ಸರ್. ಗಾಡಿ ಆರಾಮ್ ಕಟ್ ಆಗ್ತವೆ. ಗಾಡಿ ಟಚ್ ಇಲ್ಲ ಸರ್. ಆ ಥರದ್ದು ಏನಾಗಲ್ಲ. ಹೇಳ್ತಾರೆ ಇದು ನೋಡೋಕೆ ಆ ಥರ ಅನಿಸುತ್ತೆ ಅಷ್ಟೇ. ಅದು ಬಟ್ ಕೆಸರು ಸಿಡಿಯುತ್ತೆ ಹೆಂಗೆ ಅಂತಂದ್ರೆ ಏನು ಕೆಸರು ಆ ಥರದವು ಏನು ಸಿಡಿಯಲ್ಲ. ಯಾಕಂದರೆ ಗಾಡಿ ಅಷ್ಟು ಗ್ರಿಪ್ ಇದೆ ಅದು. ಓಕೆನಾ. ಭತ್ತದಲ್ಲಿ ನಾವೆಲ್ಲ ಈಗ ಇಡ್ನೆಲ್ಲ ಅವನ್ನೆಲ್ಲ ಕಟ್ಟಿಮೀಟ್ರ್ ಹೊಡಿಬೇಕಾದ್ರೆ ಗಾಡಿ ಒಟ್ಟ ಮೋಷನ್ ಕಟ್ ಆಗಲ್ಲ. ನೀನು ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಭಾಳ ಚೆನ್ನಾಗೈತಿ. ಸಣ್ಣ ಪುಟ್ಟ ದಿಂಡುಗಳಿಗಂತೂ ಲೆಕ್ಕನೇ ಇಲ್ಲ. ಆ ಥರ ತಗೊಂಡು ಹೋಗುತ್ತೆ, ಆ ಥರ ಹತ್ತಿ ಇಳಿಯುತ್ತೆ. ಓಕೆನಾ. ನಾವು ಯಾಕಂದ್ರೆ ನಮ್ಮೆಲ್ಲ ದಿಂಡುಗಳು ದೊಡ್ಡ ದಿಂಡುಗಳು ಆರಾಮಾಗತ್ತೆ, ಆರಾಮಾಗಿ ಇಳಿಯುತ್ತೆ ಸರ್. ಯಾವುದೇ ಕಾರಣಕ್ಕೂ ಗ್ರೌಂಡ್ ಚೆಸಿಗಾಗಿರ್ಬೋದು, ಮುಂದೆ ಬಾನೆಟಿಗಾಗಿರ್ಬೋದು ಅವಕ್ಕೇನು ಟಚ್ ಆಗಲ್ಲ, ಆರಾಮಾಗಿ ಹತ್ತಿ ಇಳಿಯುತ್ತೆ. ಗಾಡಿ ಮಡ್ಗಾಡಿ ಹೈಟ್ ಆಗಿರೋದ್ರಿಂದ ಪೂರ್ತಿ ಇಲ್ಲೆಲ್ಲ ಇದು ಕ್ಲಿಯರೆನ್ಸ್ ಜಾಸ್ತಿ ಐತೆ ಸರ್. ನಮಗೆ ಗಾಡಿ ತೊಳೆಯೋಕ್ಕಾಗಿರ್ಬೋದು ಮತ್ತು ಗಾಡಿಗೆ ನಾವು ಕೆಸರು ಕುಡಿತೀವಿ ಅಂದರೆ ಕೆಸರು ಬೇಗ ಇಲ್ಲಿ ಬಂದು ಲಾಕ್ ಸಿಕ್ಕಲ್ಲ. ಅದು ಅಷ್ಟು ಫ್ರೀ ಇರುತ್ತೆ. ಅಕಸ್ಮಾತ್ ಏನಾದರೂ ಸಿಕ್ಕೊಂಡು ನಾವು ಕೈಯಾಗಿ ತೆಗಿಯೋಕ್ಕೆ ಕ್ಲೀನ್ ಇದೆ. ಅದಕ್ಕೆ ಅಂತೂ ಫ್ರೀಯಾಗಿ ಕೈ ಆಡುತ್ತೆ. ಗಾಡಿ ನಾವು ವಾಶ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಗಾಡಿ ಹೋಗ್ಬೇಕಾದ್ರೆ ಆಗಿರ್ಬೋದು ಕ್ಲಿಯರ್ ಇದೆ ಸರ್. ಈ ಗಾಡಿ ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಈ ಸೀಟು ಒಂಥರ ಯಾವ ಥರ ಫೀಲ್ ಕೊಡುತ್ತೆ ಅಂದರೆ ಒಂಥರ ಕಾರಲ್ಲಿ ಕುತ್ಕೊಳ್ಳೋ ಥರನೇ ಕಂಫರ್ಟ್ ಇದೆ ನಮ್ಗೆ. ಈ ಗಾಡೀಲಿ ಸೀಟ್ ಮಾತ್ರ ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದ್ರದ್ದು ಏನು ಎಷ್ಟು ಫ್ರೀ ಇದೆ ಅಂದರೆ ಒಂಥರ ಏನೋ ಕಾರಲ್ಲೇ ಕೂತ್ಕೊಂಡು ಕಾರ್ ಡ್ರೈವ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಆ ಥರ ಸೀಟ್ ಇದೆ. ಸ್ಟೇರಿಂಗ್ ಆಗಿರ್ಬೋದು, ಸ್ಟೇರಿಂಗ್ ಅಷ್ಟೇ ಸ್ಮೂತ್ ಇದೆ. ಕಾರ್ ಸ್ಟೇರಿಂಗ್ ಥರನೇ ಭಾಳ ಸ್ಮೂತ್ ಇದೆ. ಹಳೆ ಗಾಡಿವೆಲ್ಲ ಸ್ವಲ್ಪ ರಫ್ ಬರ್ತವೆ. ಫುಲ್ ಪವರ್ ಸ್ಟೇರಿಂಗ್. ಅವಳ ಹಳೆ ಗಾಡಿವೆಲ್ಲ ರಫ್ ಬರ್ತವೆ. ಅವೆಲ್ಲ ಹೆಂಗೆ ಅಂದರೆ ಸ್ವಲ್ಪ ಮುರಿ ಹೋಗಿತ್ತು. ಇವನ್ನೆಲ್ಲ ಮುರಿಯಂಗಿಲ್ಲ. ಬರೀ 4 ಬಟ್ನೆಲ್ಲ ಎಷ್ಟು ಸ್ಟೇರಿಂಗ್ ಪೂರ್ತಿ ಅಲ್ಗಾಡಿಸ್ಬೋದು. ಸೀಟ್ ಮಾತ್ರ ಹೆವಿ ಕಂಫರ್ಟ್ ಐತೆ. ನಮ್ಗೆ ಹಿಂದಕ್ಕೆ ಬೇಕಾದ್ರೆ ಹಿಂದಕ್ಕೆ, ಮುಂದಕ್ಕೆ ಬೇಕಾದ್ರೆ ಮುಂದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೋ ಆ ಥರ ಕಂಫರ್ಟಲ್ಲೇ ನಾವು ಗಾಡಿ ಹೊಡಿಬೋದು ಸರ್. ಲಿಫ್ಟಿಂಗ್ ಮಾತ್ರ ಹೆವಿ ಕೊಡಿದ್ದಾರೆ. ಅವು ಫಸ್ಟಿಗೆಲ್ಲ ಇರೋ ಗಾಡಿಗೆ ಲಿಫ್ಟಿಂಗು ಜಾಸ್ತಿ ಮೇಲ್ಗಡೆ ಎತ್ತಿರಲಿಲ್ಲ. ಅದು ಅಡ್ರಲಿಕ್ಕೆ ಏನಿದಾವಲ್ಲ ಅವು ಪೂರ್ತಿ ಮೇಲೆ ಎತ್ತಿರಲಿಲ್ಲ. ಬಟ್ ಇವಾಗ ಭಾಳ ಚೆನ್ನಾಗಿತ್ತು. ಈಗ ಪೂರ್ತಿ ಮೇಲೆ ಎತ್ತಾರೆ. ಅವಾಗಿಗೂ ಇವಾಗಿಗೂ ಕಡಿಮೆ ಅಂದ್ರೆ ಒಂದು ಅರ್ಧ ಅಡಿ ಮೇಲೆ ಹೈಟ್ ಎತ್ತವು. ಯಾಕಂದರೆ ಕೆಲವೊಂದು ಹತ್ರ ಲೋಡ್ ಗಾಡಿಗಳು ಇರುತ್ತೆ, ಕೆಲವೊಂದು ಹತ್ರ ಪೂರ್ತಿ ಮೇಲೆ ಎತ್ತಬೇಕಾಗಿರುತ್ತೆ. ಕಂಟಿಮೀಟರ್ ಆಗಿರಲಿ, ಗೋರ್ ಆಗಿರಲಿ, ದಿಂಡು ಅಡಿತಾವೆ ಇಳಿಬೇಕಾದ್ರೆ. ಬಟ್ ಇವು ಎತ್ತಬೇಕು ಅಂದ್ರೆ ಭಾಳ ಚೆನ್ನಾಗಿರ್ತದೆ.
ಆರಾಮ್ ದಿಂಡಿ ಟಚ್ ಆಗದೆ ಇರೋತ್ರನ್ನ ಗಾಡಿ ಇಳಿಯುತ್ತೆ, ಅಡ್ಲಿಕ್ಕೆ ಅಷ್ಟು ನೀಟಾಗಿ ಎತ್ತುತ್ತೆ ಸರ್. ನಮ್ಮ ಹಳೆ ಗಾಡಿಗಳಿವೆಲ್ಲ ಹೆಂಗಿದ್ವು ಅಂದರೆ ಗೇರ್ ನಾವು ಯಾವ ಕಡೆಗೆ ಆಗ್ತಾವೋ ಆ ಪೊಸಿಷನಲ್ಲೇ ಗಾಡಿ ಗೇರ್ ನಿಂತ್ಕೊಳ್ಳೋವು. ಬಟ್ ಈ ಥರ ಇವಾಗ ಆ ಥರ ಗಾಡಿ ಗೇರ್ ನಿಂತ್ಕೊಳ್ಳಲ್ಲ. ನಾವು ಯಾವ ಗೇರ್ ಹಾಕಿದ್ರು ಸಹಿತ ಸೀದಾ ಒಂದು ಸೆಂಟ್ರ್ ಮಿಡ್ಲಲ್ಲೇ ನಿಂತ್ಕೊಳ್ತೈತಿ. ಮತ್ತು ನಾವು ಯಾವ ಗೇರ್ ಹಾಕ್ಬೇಕಾಗುತ್ತೆ ಆ ಗೇರಿಂದ ನಾವು ಮೂವ್ ಮಾಡ್ಕೋಬೋದು. ಇವಾಗ ಉದಾಹರಣೆ ಈಗ ನಾವು ಫಸ್ಟಿಗೆ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಈಗ ಲೂಟ್ಲು ಮಾಡಿದ್ವಿ ಅಂದರೆ ಸೀದಾ ಬಂದು ಸೆಂಟ್ರಿಗೆ ನಿಂತ್ಕೊಳ್ಳುತ್ತೆ. ಫಸ್ಟ್ ಅವಾಗ ಹಂಗಲ್ಲ, ಫಸ್ಟಿಗೆ ನಿಂತ್ಕೊಂಡಿರೋದು, ಆಮೇಲೆ ಮತ್ತೆ ನಾವು ತೆಗೆದು ಟಾಪಿಗೆ ಹಾಕಬೇಕಿತ್ತು. ಬಟ್ ಇವಾಗ ಆ ಥರ ಇಲ್ಲ, ಸೆಂಟ್ರ್ ಬರುತ್ತೆ. ಟಾಪಿಗೆ ಹಾಕ್ಬೇಕು ಅಂದ್ರೆ ಪೂರ್ತಿ ನಾವು ಇಲ್ಲಿದ್ದೇನೆ ಹಾಕ್ಬೋದು. ಇನ್ನೊಂದು ಗೇರು ಭಾಳ ಸ್ಮೂತ್ ಐತೆ ಸರ್, ಒಂಥರ ಭಾಳ ಅಂದರೆ ಭಾಳ. ಅವಾಗ ಆ ಗಾಡಿಗೂ ಈ ಗಾಡಿಗೂ ಭಾಳ ಸ್ಮೂತ್ ಇದೆ. ಎಷ್ಟು ನೀಟಾಗಿ ಅಂದರೆ ನಾವು ಏನು ಕಂಫರ್ಟ್ ಝೋನಾಗೆ ವಿತಿನ್ ಸೆಕೆಂಡಲ್ಲೇ ನಾವು ಗೇರ್ ಚೇಂಜ್ ಮಾಡ್ಕೋಬೋದು. ಕ್ಲಚ್ ಮೇಲೆ ಕಾಲು ಇಟ್ಕೊಂಡೆ ಗಾಡಿ ಹೊಡಿಯೋಕ್ಕಾಗಲ್ಲ. ಇಲ್ಲಿ ಕಾಲು ಇಟ್ಕೊಳಕ್ಕಾಗಿರ್ಬೋದು, ಮತ್ತು ಕೆಳಗೆ ಗಾಡಿ ಹತ್ತಕ್ಕೆ ಇಳಿಯೋಕ್ಕಾಗಿರ್ಬೋದು. ಫುಟ್ರೆಸ್ಟು ಭಾಳ ಚೆನ್ನಾಗಿದೆ ಸರ್, ಭಾಳ ಕ್ಲಿಯರ್ ಆಗಿದೆ. ಆರಾಮಾಗಿ ಕಾಲು ಇಟ್ಕೊಂಡು ಕಂಫರ್ಟ್ ಝೋನಲ್ಲಿ ನಾವು ಡ್ರೈವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಪೂರ್ತಿ ಸರ್ ಇನ್ನೊಂದು ಇದು ಅಂದರೆ ಫಸ್ಟಿಗೆ ಎಲ್ಲ ಈಗ ಮಹೇಂದ್ರ ಹಳೆ ಗಾಡಿ 5 ಎಲ್ಲ ಇಷ್ಟು ಹೈಟ್ ಇರಲಿಲ್ಲ ಸರ್. ಅಲ್ಲೊಂದು ರೋಡ್ ಅಷ್ಟು ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ. ಬಟ್ ಇದು ಹಂಗಲ್ಲ, ಸ್ವಲ್ಪ ವೈಟ್ ಇದೆ. ಗಾಡಿ ಮುಂದೆ ಏನಿದೆ, ಏನಾಗ್ತಿದೆ ಹೆಂಗೆ ಅಂತ ಫ್ರಂಟ್ ವೀಲ್ ಆಗಿರ್ಬೋದು ಮತ್ತು ಮುಂದೆ ರೋಡ್ ಆಗಿರ್ಬೋದು ಪ್ರತಿಯೊಂದು ಭಾಳ ಕ್ಲಿಯರಾಗಿ ಕಾಣುತ್ತೆ ಸರ್. ನಾವು ಗಾಡಿ ಎಲ್ಲಿ ಕಟ್ ಆಗುತ್ತೆ, ಹೆಂಗೆ ಏನು ಮುಂದೆ ಏನೈತೆ ಏನು ಬಿಡುತ್ತೆ ಪೂರ್ತಿ ಕ್ಲಿಯರಾಗಿ ಕಾಣುತ್ತೆ. ಮಿರರ್ ಎಲ್ಲ ಇರುತ್ತೆ. ಹಿಂದೆ ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಡೀಸೆಲ್ ಟ್ಯಾಂಕ್ 48 ಲೀಟರ್ ಕೆಪಾಸಿಟಿ ಹೇಳಿದ್ದಾರೆ ಸರ್ ಇವರು. 48 ಲೀಟರ್ ಡೀಸೆಲ್ ಹಿಡಿಯುತ್ತೆ. ಇದು ಒಂದು ಭಾಳ ಚೆನ್ನಾಗಿದೆ. ಫಸ್ಟಿಗೆಲ್ಲ ಈ ಕೆಳಗಡೆನೇ ಇರ್ತಿತ್ತು, ಬಟ್ ಇದು ಒಂದು ಸ್ವಲ್ಪ ಹೈಟ್ ಕೊಟ್ಟಿದ್ದಾರೆ. ಇವಾಗ ಡೀಸೆಲ್ ಹಾಕೋಕ್ಕೆ ತೆಗಿಯೋಕ್ಕೆ ಇದ್ರದ್ದು ಏನೂ ಟಚ್ ಆಗಲ್ಲ. ಆರಾಮಾಗಿ ಕಂಫರ್ಟಾಗಿ ಹಾಕಿ ಕಂಫರ್ಟಾಗಿ ತೆಗೆದ್ಬೋದು ಸರ್. ಇನ್ನೊಂದು ಸರ್ ಲೈಟು ಅಂದರೆ ಫಸ್ಟಿಗೆಲ್ಲ ಒಳಗಡೆ ಕೊಟ್ಟಿರೋ ಲೈಟ್, ಬಟ್ ಇವಾಗೆಲ್ಲ ಹೊರಗಡೆ ಕೊಟ್ಟಿದ್ದಾರೆ. ರೋಡಲ್ಲಿ ಪೂರ್ತಿ ಅಗಲ ಕಾಣುತ್ತೆ ಸರ್ ಲೈಟ್. ಈ ರೋಡ್ ಎಷ್ಟಾಗಲೇ ಇರುತ್ತೆ. ಫಸ್ಟಿಗೆಲ್ಲ ಬರೋದು ಯಾವ ಥರ ಇತ್ತು ಅಂದರೆ ಒಂಥರ ಯಾವುದೋ ಒಂದು ಸಣ್ಣದು 1-2 ಬೈಕ್ ಜೊತೆಲಿ ಬರೋ ಥರ ಫೀಲ್ ಆಗ್ತಿತ್ತು. ಬಟ್ ಇವಾಗ ಆ ಥರ ಅಲ್ಲ. ಕರೆಕ್ಟಾಗಿ ಈ ಗಾಡಿ ಲೈಟ್ ಹೆಂಗಿದಾವೆ ಅಂದರೆ ಇದೇ ಗಾಡಿ ಬರ್ತಾಯಿದೆ ಅಂತ ಗೆಸ್ ಮಾಡ್ಬೋದು ನೈಟ್. ಅಷ್ಟು ನೀಟಾಗಿ ಲೈಟ್ ಬೀಳ್ತದೆ. ಇನ್ನೊಂದು ಪೂರ್ತಿ ಅಗಲ ಐತೆ ಸರ್ ಗಾಡಿ. ಅಗಲ ಇರೋದ್ರಿಂದ ರೋಡ್ ಪೂರ್ತಿ ಕ್ಲಿಯರೆನ್ಸ್ ಕಾಣುತ್ತೆ, ಕ್ಲಿಯರಾಗಿರುತ್ತೆ. ಆಪೋಸಿಟ್ ಗಾಡಿಯವ್ರಿಗೂ ನಮ್ಮ ಗಾಡಿ ಬರ್ತಿದೆ ಅಂತ ಕ್ಲಿಯರಾಗಿ ಕಾಣ್ತಿದೆ. ನಮಗೂ ಕ್ಲಿಯರಾಗಿ ಕಾಣುತ್ತೆ ಸರ್. ಲೈಟ್ ಮಾತ್ರ ಹೆವಿ ಫೋಕಸ್ ಇದೆ. ಫಸ್ಟಿಗೆಲ್ಲ ಈ ಥರ ಇಲ್ಲಿದ್ದು ಸರ್ ಅವು, ಈಗ ಇವು ಭಾಳ ಹೆವಿ ಕೊಡಿದ್ದಾರೆ. ಇದ್ರ ಮೇಲೆ ಒಬ್ರು ನಿಂತ್ಕೊಂಡ್ರು ಸಹಿತ ಇವು ಅಷ್ಟು ಬೇಗ ಕ್ರಾಶ್ ಆಗಲ್ಲ ಸರ್. ಇವು ಅಷ್ಟು ನೀಟಾಗಿದ್ದು, ಅಷ್ಟು ಗಟ್ಟಿ ಇದಾವೆ, ಅಷ್ಟು ನೀಟಾಗಿದ್ದು. ಡಿಸೈನ್ ಲುಕ್ ಬಗ್ಗೆ ಏನು ಹೇಳ್ತೀರಾ? ಡಿಸೈನ್ ಲುಕ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಐತೆ ಸರ್. ಇದು ಭಾಳ ಚೆನ್ನಾಗಿದೆ. ಫಸ್ಟಿಗೆಲ್ಲ ಸಣ್ಣ ಕಣ್ಣಿ ಆಗಿದ್ದು ಏನೇ ಒಂದು ತೆಗಿಯೋದಾಗಿರ್ಬೋದು, ಮಾಡೋದಾಗಿರ್ಬೋದು, ಬೇಗ ಹುಲ್ಲು ಅದು ಸಿಕ್ಕಂಡ್ರೆ ಒಂದು ಸ್ವಲ್ಪ ಇದಾಗಿರೋದು. ಬಟ್ ಇವಾಗ ಹಂಗಲ್ಲ, ಸ್ವಲ್ಪ ಕ್ಲಿಯರೆನ್ಸು ಸ್ಪೇಸು ಭಾಳ ಚೆನ್ನಾಗಿದೆ. ಹಂಗಾಗಿ ಆರಾಮಾಗಿ ತೆಗಿಬೋದು, ಆರಾಮಾಗಿ ಇದು ಮಾಡ್ಬೋದು. ಬ್ಯಾಟ್ರಿ ಒಂದು ಒಳಗೆ ಕೊಟ್ಟಿರೋದ್ರಿಂದ ಭಾಳ ಸೇಫ್ಟಿ ಇರುತ್ತೆ ಸರ್ ಅದು. ಯಾಕಂದರೆ ಇವಾಗ ರೈತರು ಅಂದಮೇಲೆ ಗಾಡಿ ಹೊರಗೆ ನಿಲ್ಸೋದು ಜಾಸ್ತಿ ಸರ್. ಅವಾಗ ಹೆಂಗಾಗುತ್ತೆ, ಬ್ಯಾಟ್ರಿ ಕದಿಯೋರು ಆ ಥರದ್ದು ಈ ಥರ ಇತ್ತು. ಆ ಥರ ಇನ್ಸಿಡೆಂಟ್ಗಳೆಲ್ಲ ಅವಾಯ್ಡ್ ಮಾಡೋಕ್ಕೆ ಬ್ಯಾಟ್ರಿ ಒಳಗಡೆ ಕೊಟ್ಟಿದ್ದಾರೆ. ಬ್ಯಾಟ್ರಿ ಮಾತ್ರ ಭಾಳ ಚೆನ್ನಾಗಿದೆ. ಗಾಡಿದು 6 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಸರ್. ಗಾಡಿದು ಏನು ಪ್ರಾಬ್ಲಮ್ ಆದರೂ 6 ವರ್ಷ ಶೋರೂಮಿಂದನೇ ವಾರಂಟಿ ಕೊಟ್ಟಿದ್ದಾರೆ. ಶೋರೂಮಲ್ಲಿ ಮಾತ್ರ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಐತೆ ಸರ್. ಈಗ ಬೇರೆ ಶೋರೂಮ್ಗಳೆಲ್ಲ ಹೆಂಗೆ ಅಂದರೆ ಬಂತ ನೋಡೋಣ ಮಾಡೋಣ ಅಂತಾರೆ. ಬಟ್ ಇಲ್ಲಿ ಮಹೇಂದ್ರ ಶೋರೂಮಲ್ಲಿ ಹಂಗಲ್ಲ. ಪ್ರತಿಯೊಬ್ಬರು ಆಗಲಿ ಭಾಳ ಮುತುವರ್ಜಿ ತಗೊಂಡು ನಮ್ಮದೇ ಗಾಡಿ ಇದನ್ನ ಥರ ಫೀಲ್ ಮಾಡ್ಕೊಂಡು ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆ ರೆಸ್ಪಾನ್ಸ್ಗೆ ನಾನು ಅರ್ಧ ಮನ್ಸು ಮಾಡೀನಿ ಸರ್ ಈಗ ಮಹೇಂದ್ರ ಗಾಡಿ ಬಿಡಿಸ್ಬೇಕು ಅಂತ. ಸರ್ ಈಗ ನೀವು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದಾ? ಇಲ್ಲ ಸರ್, ನಾನು ಲೋನ್ ಮಾಡಿಸಿದ್ದೀನಿ. ನನಗೆ ಗಾಡಿದು ನಾನು ಬಿಡಿಸಿರೋದು ಲಾಸ್ಟ್ ಮಂತ್ 17ಕ್ಕೆ, ಜೂನ್ 17ಕ್ಕೆ ನಾನು ಗಾಡಿ ಬಿಡಿಸಿದ್ದು. ನನಗೆ ಗಾಡಿಗೆ ಎಕ್ಸಸರೀಸ್ ಹೆಂಗೆ ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ ಹಿಂದೆ ಇದು ಅಡ್ವರ್ ಕೊಟ್ಟಿದ್ದಾರೆ ಸರ್, ಮತ್ತು ಟಾಪ್ಲಿಂಗ್ ಕೊಟ್ಟಿದ್ದಾರೆ, ಮತ್ತು ಮುಂದೆ ಬಂಪರ್ ಕೊಟ್ಟಿದ್ದಾರೆ, ವುಡ್ ಕೊಟ್ಟಿದ್ದಾರೆ. ಅವೆಲ್ಲ ಭಾಳ ಕ್ವಾಲಿಟಿ ಅದ ಸರ್. ಅಡ್ರಲಿಕ್ಕಾಗಿ ನಮ್ದು ಇದಾಗಿರ್ಬೋದು, ಬಂಪರ್ ಆಗಿರ್ಬೋದು, ಅವೆಲ್ಲ ಭಾಳ ಅಂದರೆ ಭಾಳ ಇದಾದ ಸರ್. ಉಕ್ಕು ಆರ್ಮಿ ಉಕ್ಕು ಕೊಟ್ಟಿದ್ದಾರೆ. ಅದು ಉಕ್ಕು ಭಾಳ ಹೆವಿ ಸರ್. ಅದು ಭಾಳ ಚೆನ್ನಾಗಿದೆ ಉಕ್ಕು. ಮತ್ತು ಟಾಪ್ಲಿಂಕ್ ಆಗಿರ್ಬೋದು, ಮತ್ತು ಅಡ್ವರ್ ಆಗಿರ್ಬೋದು, ಭಾಳ ಅಂದರೆ ಭಾಳ ಹೆವಿ ಅದು ಸರ್. ನಾವಾಗೆ ಪರ್ಚೇಸ್ ಮಾಡೋಕೆ ಹೋದರೂ ಅದು ಭಾಳ ರೇಟ್ ಆಗುತ್ತೆ. ಆ ಥರದ್ದು ಸಿಗಲ್ಲ. ಬಟ್ ಈ ಶೋರೂಮಿಂದ ಗಾಡಿ ಕೊಟ್ಟರು ಮಾತ್ರ ಭಾಳ ಅಂದರೆ ಭಾಳ ಹೆವಿ ಇದೆ ಸರ್. ಫಸ್ಟಿಗೆಲ್ಲ ಮಹೇಂದ್ರ ಗಾಡಿಯಲ್ಲಿ ಹೆಂಗಿತ್ತು ಅಂದರೆ ಮಹೇಂದ್ರ ಕಂಪ್ನಿ ಹೆಸರು ಮಾತ್ರ ಇರ್ತಿತ್ತು ಇಲ್ಲಿ. ಓನರ್ ಹೆಸರಾಗಿರ್ಬೋದು ಮತ್ತು ಅವರು ಪೇರೆಂಟ್ಸ್ ಮಕ್ಕಳ ಹೆಸರು ಆ ಥರ ಹಾಕ್ಸ್ಕೊಳ್ಳಂಗೆ ಇರಲಿಲ್ಲ. ಬಟ್ ಇವಾಗ ಏನಿದೆ, ಇವ್ರು ಸಪ್ರೇಟಾಗಿ ಫ್ಯಾಮಿಲಿಗೆ ಅಂತಲೇ ಒಂದು ಸ್ಪೇಸ್ ಮಾಡಿದ್ದಾರೆ ಸರ್ ಇವರು. ಓಕೆನಾ. ಈ ಗಾಡಿ ಈಗ ಮಹೇಂದ್ರ ಶೋರೂಮ್ಗೂ ಕಸ್ಟಮರ್ಗೂ ಯಾವ ಥರ ರಿಲೇಷನ್ಶಿಪ್ ಇದೆ ಅಂದರೆ ಮಹೇಂದ್ರ ಜೊತೆಗೆ ಕಸ್ಟಮರ್ ಭಾಳ ಚೆನ್ನಾಗಿದ್ದಾರೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಮಾಡಿರ್ಬೋದು ಅನಿಸುತ್ತೆ ನನಗಿದ್ನ. ಯಾವುದೇ ನಮ್ಮ ತಂದೆ ತಾಯಿ ಹೆಸರಾಗಿರ್ಬೋದು, ನಮ್ಮ ಮಕ್ಕಳ ಹೆಸರಾಗಿರ್ಬೋದು, ಯಾವುದೇ ಒಂದು ಅನುಕೂಲಕ್ಕೆ ಮಹೇಂದ್ರ ಜೊತೆಗೆ ಇರಲಿ ಅಂತೇಳಿ ಇದು ಒಂದು ಸ್ಪೇಸ್ ಮಾತ್ರ ಭಾಳ ಚೆನ್ನಾಗಿ ಮಾಡಿಕೊಟ್ರು ಸರ್. ನಮ್ಮ ಹೆಸರು ಪೂರ್ತಿ ಹಾಕ್ಸ್ಕೊಂಡು ಗಾಡಿ ಇಟ್ಕೊಂಡಿರ್ಬೋದು. ಈಗ ಫಸ್ಟಿಗೆಲ್ಲ ರೇಡಮ್ ಹಾಕ್ಸ್ಬೇಕಿತ್ತು, ಬಟ್ ಇವಾಗ ಗಾಡಿ ಶೋರೂಮ್ನಲ್ಲೇ ಈ ಥರ ಹಾಕ್ಸ್ಕೊಡ್ತಿದ್ದಾರೆ. ನಾವು ಹಾಕ್ಸ್ತಿದ್ದೀವಿ ಸರ್. ಇದರಲ್ಲಿ ಚೆನ್ನಾಗಿದೆ ಸರ್. ನಾವು ನಮ್ಮ ತಂದೆ ಹೆಸರು ನಮ್ಮ ತಾಯಿ ಹೆಸರು ಹಾಕ್ಬೇಕು ಅಂತ ಮಾಡಿದ್ವಿ. 2 ಕಡೆ ಇದೆ ಸರ್. ಅವು 2 ಕಡೆ ನಾವು ಹಾಕ್ಸ್ಕೋಬೋದು, ಏನು ತೊಂದರೆ ಇಲ್ಲ ಸರ್. ಈಗ ನಮಗೆ ಹಳೆ ಗಾಡಿಗೆಲ್ಲ ಹೆಂಗಿತ್ತು ಅಂದರೆ ಇದರಲ್ಲಿ ನಟ್ ಬೋಲ್ಟ್ ನಾವು ಫಿಟ್ ಮಾಡ್ಕೊಳ್ಳೋಕ್ಕೆ ನಮಗೆ ನಟ್ ಬೋಲ್ಟು 8 ಮಾತ್ರ ಕೊಟ್ಟಿರೋರು ಬೋಲ್ಟ್. ಓಕೆನಾ. ಬಟ್ ಇವಾಗ ಇದ್ರಾಗ ಹೆಂಗಿದೆ ಅಂದರೆ 12 ಬೋಲ್ಟ್ ಕೊಟ್ಟಿದ್ದಾರೆ ಸರ್. ಓಕೆನಾ. ಹೆವಿ ಕೊಟ್ಟಿದ್ದಾರೆ. ಇದು ಒಂದು ನಾವು ನಮಗೆ ಯಾವ ಥರ ಅಡ್ಜಸ್ಟ್ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ನಾವು ಫಿಟ್ ಮಾಡ್ಕೋಬೋದು. ನಮಗೆ ಅದಾದಮೇಲೆ ನೆಕ್ಸ್ಟ್ ಟಾಪ್ಲಿಗೆ ರೂಟ್ರಿಗೆ ಮತ್ತು ಹುಲ್ಕಟ್ಟ ಮಿಷಿನ್ಗಳಿಗೆ ಆ ಥರ ರೂಟ್ರಿಗೆ ಕನೆಕ್ಷನ್ ಕೊಟ್ಕೊಳಕ್ಕೆ ಇದು ಒಂದು ಇದೆ ಸರ್. ಭಾಳ ಚೆನ್ನಾಗಿದೆ. ಇದು ಪ್ಯಾಕಿಂಗು ಭಾಳ ಚೆನ್ನಾಗಿದೆ. ಓಕೆನಾ. ನಾವು ಇದು ಪ್ಯಾಕ್ ಓಪನ್ ಮಾಡ್ಕೊಂಡೆ ನಾವು ಅದನ್ನ ರೂಟ್ರಿಗಾಗಲಿ ಮತ್ತು ಹುಲ್ಕಟ್ಟ ಮಿಷಿನ್ ಆಗಿರಲಿ, ಫ್ಲೋ ಆಗಿರಲಿ ಆ ಥರದ್ದು ನಾವು ಒಂದು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಭಾಳ ಚೆನ್ನಾಗಿದೆ ಸರ್. ಇನ್ನೊಂದು ಕೈ ಸರ್. ಇವೆಲ್ಲ ಹಳೆ ಗಾಡಿ ಮಹೇಂದ್ರ ಗಾಡಿ ಎಷ್ಟು ಭಾಳ ತಿನ್ನೋದು ಸರ್. ಭಾಳ ತೆಳ್ಳಗದು. ಬಟ್ ಇವು ಹೆಂಗಿದಾವೆ ಅಂತ ಹೇಳಿದ್ರೆ ಭಾಳ ಇವೆ ಅದು.
ಆ ಸಣ್ಣ ಪುಟ್ಟ ವೇಟಿಗೆಲ್ಲ ಮಿಸ್ಸಿಗಾಡಲ್ಲ ಸರ್ ಇವು ಭಾಳ ಅಂದ್ರೆ ಭಾಳ ಚೆನ್ನಾಗದವು, ಭಾಳ ಹೆವಿ ಅದವು. ಇನ್ನೊಂದು ನಮಗೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನು ಚೈನಿನ ಇದನ್ನು ಕೊಟ್ಟಿದ್ದಾರೆ ಸರ್. ನಮ್ಗೆ ಎಲ್ಲಿ ಬೇಕಲ್ಲ ನಾವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಒಂದು ಭಾಳ ಕಂಫರ್ಟ್ ಇದೆ ಸರ್. ನಮಗೆ ಹತ್ರ ಬೇಕಾದ್ರೆ ಹತ್ರ, ದೂರ ಬೇಕಾದ್ರೆ ದೂರ, ನಾವು ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಇದು ಮಾಡ್ಕೋಬೋದು ಸರ್. ಸರ್ ಈ ಗಾಡಿದು ಇನ್ನೊಂದೇನು ಅಂದರೆ ಫಸ್ಟಿಗೆಲ್ಲ ಸೈಲೆನ್ಸರಿಗೆ ಇದು ಒಂದೇ ಪೂರ್ತಿ ಸರ್. ಹಿಂದಿನಿಂದ ಅದೇನು ಗಾಳಿ ಹೋಗೋ ಥರ ಏನಿತ್ತಲ್ಲ ಗಾಡಿ ಲೋಡ್ಸ್ ಆಗ್ಬೇಕಾರೆ ಈ ಥರ ಸ್ಟ್ಯಾಂಡ್ ಏನು ಕೊಟ್ಟಿರಲಿಲ್ಲ. ಬಟ್ ಇವಾಗ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಓಕೆನಾ, ಸೈಲೆನ್ಸರ್ ಏನಿದ್ದು ಮೇಲಿದ್ರೆ ಮಾತ್ರ ಅದು ಏನಿದ್ರು ಒಟ್ಟೆ ಮಿಸ್ಗಿಡಲ್ಲ ಸರ್. ಅಷ್ಟು ರಿಕ್ಕಾಗಿ ಅಷ್ಟು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟಿಗೆಲ್ಲ ಹೇಗಿತ್ತು ಪೂರ್ತಿ ಬಾಡಿನೇ ಶೇಕ್ ಮಾಡೋದು. ಬಟ್ ಇವಾಗ ಆ ಥರ ಎಲ್ಲ ಇದು ಎಕ್ಸ್ಟ್ಯಾಂಡ್ ಇದ್ರೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ಮಾತ್ರ ಭಾಳ ಚೆನ್ನಾಗಿದೆ ಸರ್. ಅದು ಸೈಲೆನ್ಸರಿಗೆ ಯಾವುದೇ ಥರದ ಎಫೆಕ್ಟ್ ಆಗಲ್ಲ. ಓಕೆನಾ, ಅದು ಒಂದು ಸರ್. ಇನ್ನೊಂದು ಪೂರ್ತಿ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಹೆಂಗಿದಾವೆ ಅಂದ್ರೆ ಒಂದು ಕಡೆ ಪೂರ್ತಿ ಒಂದೇ ಸರಿ ಸೆಟ್ ಮಾಡಿದ್ದಾರೆ ಸರ್, ಒಂದು ಸೈಡ್. ಓಕೆನಾ, ನಮ್ಗೆ ಏನಾದರೂ ಬೇಗ ನಾವು ಕಂಡುಹಿಡ್ಕೋಬೋದು ಸರ್ ಅದು. ಓಕೆನಾ, ಫಸ್ಟಿಗೆಲ್ಲ ಹೆಂಗಿದ್ವು ಅಂದರೆ ಬೇರೆ ಸೈಡ್ ಅದಕ್ಕೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಆ ಥರ ಮಾಡಿಕೊಡಿದ್ರು. ಬಟ್ ಇವಾಗ ಆ ಥರ ಏನಿಲ್ಲ ಸರ್. ಗಾಡೀಲಿ ಎಲೆಕ್ಟ್ರಿಸಿಟಿ ಏನಿತ್ತಲ್ಲ ಪೂರ್ತಿ ಅದು ಮಾತ್ರ ಅಷ್ಟು ಒಂದೇ ಸೈಡ್ ಇದು ಮಾಡಿದ್ದಾರೆ. ನಾವು ಬೇಗ ಜಡ್ಜ್ ಮಾಡ್ಬೋದು ಗಾಡಿ ನಮ್ಮ ಎಲೆಕ್ಟ್ರಿಸಿಟಿಲಿ ವೈರ್ ಆಗಿರ್ಬೋದು ಮತ್ತು ಇದಾಗಿರ್ಬೋದು ಏನಾಗಿದೆ ಅಂತೇಳಿ ನಾವು ಬೇಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಂಥ ಕಡೆ ಹಿಂಗಾಗಿದೆ ಅಂದರೆ ನಮಗೆ ಕೆಲವೊಂದು ನಾವೇ ಮಾಡೋ ಅಂತ ಇದು ಅಂದ್ರೆ ಶೋರೂಮ್ನಿಗೆ ಸರ್ಗಳಿಗೆ ಫೋನ್ ಮಾಡಿ ಸರ್ ಹಿಂಗಾಗಿದೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರೆ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ಸೆಟ್ ಮಾಡಿದ್ದಾರೆ ಸರ್. ಇದು ಒಂದು ಭಾಳ ಚೆನ್ನಾಗಿದೆ ಸರ್. ಇನ್ನೊಂದು ಇವಾಗ ಬಾನೆಟ್ ಓಪನ್ ಮಾಡೋಕ್ಕೆಲ್ಲ ಅಂದರೆ ಈ ಥರ ಫ್ಯೂಚರ್ ಒಂದು ಭಾಳ ಚೆನ್ನಾಗಿದೆ ಸರ್. ಈಸಿಯಾಗಿ ಓಪನ್ ಮಾಡ್ಬೋದು. ಆ ಸೈಲೆನ್ಸರ್ ಒಂದು ಬಿಚ್ಚಿ ನೆಕ್ಸ್ಟ್ ಈ ಥರ ಕೆಳಗಡೆ ಪ್ರೆಸ್ ಮಾಡಿದ್ರೆ ಸಾಕು ಆರಾಮಾಗಿ ಬಾನೆಟ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಓಪನ್ ಆಗುತ್ತೆ. ಅದು ಒಂದು ಭಾಳ ಫ್ಯೂಚರ್ ಚೆನ್ನಾಗಿದೆ ಸರ್. ಅದು ಒಂದು. ಇನ್ನೊಂದು ಇದು 4 ಸಿಲಿಂಡರ್ ಗಾಡಿ ಆಗುತ್ತಲ್ಲ ಸರ್. ಈಗ ಫಸ್ಟಿಗೆಲ್ಲ ಒಂದೊಂದು ಸಿಲಿಂಡರ್ ಮಾತ್ರ ಕೂಲ್ ಆಗ್ತಿದ್ವು ಅಂತ. ಬಟ್ ಇವಾಗ 4 ಸಿಲಿಂಡರ್ ಒಂದೇ ಟೈಮ್ನೇ ಕೂಲ್ ಆಗ್ತದೆ ಅಂತ. ಓಕೆನಾ, ಅದು ಒಂದು ಫ್ಯೂಚರ್ ಭಾಳ ಚೆನ್ನಾಗೈತಿ. ಗಾಡಿ ಬೇಗ ಹೀಟ್ ಆಗಲ್ಲ. ಒಂದಿನ ಹಗಲೆಲ್ಲ ಹೊಡೆದ್ರು ಗಾಡಿ ಏನು ಒಟ್ಟ ಮಿಸ್ಗಾಡಲ್ಲ, ಆರಾಮಾಗಿರುತ್ತೆ ಗಾಡಿ. ಮತ್ತೆ ಎದ್ದಳಲ್ಲ ಸರ್. ಎಂಥ ಟೈಮಲ್ಲಿ ಹೊಡೆದ್ರು ಗಾಡಿ ಎದ್ದಳಲ್ಲ. ಅದು ಒಂದು ಬ್ಯಾಟ್ರಿ ಮತ್ತು ಫ್ಯಾನ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಬ್ಯಾಟ್ರಿ ನಮಗೆ ಈಗ ಫಸ್ಟಿಗೆಲ್ಲ ಬೇರೆ ಕಂಪ್ನಿ ಕೊಟ್ಟಿದ್ರು ಸರ್. ಇವಾಗ ಅರ್ಮನ್ ಕಂಪ್ನಿ ಗಾಡಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದು ಭಾಳ ಅಂದ್ರೆ ಭಾಳ ಕ್ವಾಲಿಟಿ ಸರ್. ಬ್ರ್ಯಾಂಡೆಡ್ ಬ್ಯಾಟ್ರಿ ಅದೊಂದು ಭಾಳ ಚೆನ್ನಾಗಿ ಹಾಕಿದ್ದಾರೆ. ಮತ್ತೆ ಆ ಬ್ಯಾಟ್ರಿ ಫ್ರಂಟ್ ಇರೋದ್ರಿಂದ ಗಾಡಿ ವೇಟ್ ಜಾಸ್ತಿ ಇರುತ್ತೆ ಸರ್. ಗಾಡಿ ಯಾವ ಕಾರಣಕ್ಕೂ ಎಷ್ಟೇ ಹಿಂದೆ ಲೋಡ್ ಹಾಕಿದ್ರು ಸಹಿತ ಗಾಡಿ ಮುಂದೆ ಮಿಸ್ಗಾಡಲ್ಲ. ಕಳ್ತನ ಆಗೋದು ತಪ್ಪುತ್ತೆ. ಬ್ಯಾಟ್ರಿ ವೇಟ್ ಇರೋದ್ರಿಂದ ಮತ್ತೆ ಕೆಳಗಡೆ ವೇಟ್ಗಳು ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಾಡಿ ಮಿಸ್ಗಾಡಲ್ಲ ಸರ್. ಆರಾಮಾಗಿ ಹೋಗುತ್ತೆ, ಒಟ್ಟ ಮೇಲೆ ಎದ್ದಳಲ್ಲ, ಆರಾಮಾಗಿ ಬರುತ್ತೆ. ಈ ಫ್ಯಾನ್ ಇರೋದ್ರಿಂದ ಧೂಳೆಲ್ಲ ಒಳಗಡೆ ಬರಲ್ಲ ಸರ್. ಅದು ಇದೊಂದು ಚೆನ್ನಾಗಿದೆ. ಇದೊಂದು ಫ್ಯೂಚರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದೆಲ್ಲ ನೋಡಿ ಮಹೀಂದ್ರನೇ ತಗೋಬೇಕಂತ ಮಾಡಿದ್ದೀನಿ ಸರ್. ಈಗ ಕೊನೆಯದಾಗಿ ಮಹೀಂದ್ರ ಟ್ರ್ಯಾಕ್ಟರ್ ತಗೊಳ್ಳೋರಿಗೆ ರೈತರಿಗೆ ನೀವೇನು ಹೇಳಕ್ ಬಯಸ್ತೀರಾ ಸರ್? ರೈತರಿಗೆ ಏನು ಹೇಳ್ಬೇಕು ಅಂದರೆ ಗಾಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂದರೆ ಟ್ರ್ಯಾಕ್ಟರ್ಗಳು ರೈತರು ದಯವಿಟ್ಟು ಮಹೀಂದ್ರ ಮಾತ್ರ ಮಾಡಿರಿ. ಯಾವುದೇ ಬೇರೆ ಗಾಡಿ ಯಾರೋ ಏನೋ ಹೇಳಿದ್ರು ಅಂತಂದು ಹೇಳಿ ಮತ್ತು ನಮಗೆ ಅನುಕೂಲ ಆಗುತ್ತೆ ಅಂತಂದು ಹೇಳಿ ಈಗ L&T ಡೀಸೆಲ್ ಜಾಸ್ತಿ ಕಡಿಮೆ ಕುಡಿದೈತಿ ಹಂಗೆ ಅಂತ ಹೇಳ್ತಾರೆ. ಬಟ್ ಡೀಸೆಲಿಗಾಗಿರ್ಬೋದು ಒರಿಜಿನಲ್ ರೈತರಿಗೆ ಮಹೀಂದ್ರನೇ ಬೆಸ್ಟ್ ಗಾಡಿ. ಈ ಗಾಡಿ ಬಿಟ್ಟು ಮತ್ತು ಬೇರೆ ಯಾವ ಗಾಡಿಗೆ ಹೋದ್ರು ರೈತರಿಗೆ ಯಾವುದೇ ಕಾರಣಕ್ಕೂ ಅದು ಕಂಫರ್ಟ್ ಅನ್ಸಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನು ಅನ್ಸಲ್ಲ. ಒರಿಜಿನಲ್ ಗಾಡಿ ಅಂದರೆ ಮಹೀಂದ್ರನೇ. ರೈತರಿಗೆ ಯಾರು ರೈತರಿಗಾದ್ರೂ ತಗೊಳ್ಳೋದಾದ್ರೆ ಮಹೀಂದ್ರ ಟ್ರ್ಯಾಕ್ಟರ್ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ.